ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಾಗವತದ ಪ್ರಥಮ ಸ್ಕಂದದ 5ನೇ ಅಧ್ಯಾಯದಲ್ಲಿ ಇವತ್ತು 10ನೇ ಶ್ಲೋಕ. ನ ತದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಶಂತಿ ಮಾನಸಾಃ ನ ಯತ್ರ ಹಂಸಾನ್ಯಪತಂ ಮಿಮಂ ಕ್ಷಯಾ. ನಾರದ ಮಹರ್ಷಿಗಳು ವೇದವ್ಯಾಸ ದೇವರ ಮುಂದೆ ಹೇಳ್ತಾ ಇದ್ದಾರೆ, ಉತ್ತಮವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಗ್ರಂಥವನ್ನು ತಾವು ರಚನೆ ಮಾಡಬೇಕು ಅಂತ ಹಿಂದೆ ಪ್ರಾರ್ಥನೆ ಮಾಡಿಕೊಂಡ್ರು. ಭಗವಂತನ ಮಹಿಮೆಯನ್ನ ಸಮಾಧಿ ಭಾಷೆಯಲ್ಲಿ ಹೇಳುವ ಒಂದು ಅಪೂರ್ವವಾದ ಗ್ರಂಥ ತಮ್ಮಿಂದ ರಚನೆ ಆಗಬೇಕು. ಅದು ನಿಮ್ಮ ಈ ಒಂದು ಚಿಂತೆಗೆ ಕಾರಣ, ನಿಮ್ಮ ಅತೃಪ್ತಿಗೆ ಕಾರಣ ಅಂದರೆ ಅದನ್ನು ಅಂಥದ್ದೊಂದು ಗ್ರಂಥ ರಚನೆ ಆಗಬೇಕಾಗಿದೆ. ಹಾಗಾಗಿ ತಾವು ಭಾಗವತವನ್ನು ರಚನೆ ಮಾಡಬೇಕು ಅಂತ ಹೇಳಿದರು. ಏನದು ಅಂಥ ಭಗವಂತನ ಮಹಿಮೆ? ಭಗವಂತನ ಮಹಿಮೆಯನ್ನ ಸಮಾಧಿ ಭಾಷೆಯಲ್ಲಿ ಹೇಳಬೇಕು ಅಂತ ಅಷ್ಟು ಒತ್ತಾಯ ಮಾಡಲಿಕ್ಕೆ ಏನು ಕಾರಣ ಅನ್ನೋದಕ್ಕೆ ಇಲ್ಲಿ ಆ ಗ್ರಂಥದ ಬಗ್ಗೆ, ಗ್ರಂಥ ಅಂದ್ರೆ ಹೇಗಿರಬೇಕು, ಯಾವ ವ್ಯಕ್ತಿಯೂ ಕೂಡ ಒಂದು ಗ್ರಂಥವನ್ನ ಪರಿಗಣನೆ ಮಾಡಬೇಕಾಗಿದ್ರೆ ಆ ಗ್ರಂಥ ಹೇಗಿರಬೇಕು ಅನ್ನೋದನ್ನ ನಾರದರು ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಗಳನ್ನ ಕೊಂಡಾಡ್ತಕ್ಕಂತಹ ಗ್ರಂಥ ಅದೇ ನಿಜವಾದ ಗ್ರಂಥ. ಯಾವ ಗ್ರಂಥದಲ್ಲಿ ಭಗವಂತನ ಮಹಿಮೆ ಇರೋದಿಲ್ಲವೋ, ಭಗವಂತನನ್ನ ಕೊಂಡಾಡದೇ ಇರತಕ್ಕಂತಹ ಗ್ರಂಥ ಅದು ಎಷ್ಟು ಸುಂದರವಾಗಿದ್ರೂ ಕೂಡ
ಪದಗಳ ಬಂಧ, ಅಲಂಕಾರಗಳು, ಬಹಳ ಸುಂದರವಾಗಿ ಕಾವ್ಯ ಗ್ರಂಥ ರಚನೆ ಮಾಡಿದ್ರೂ ಕೂಡ ಭಗವಂತನ ಮಹಿಮೆ ಅದರಲ್ಲಿ ಇಲ್ಲ ಅಂತಾದರೆ ಆ ಒಂದು ಗ್ರಂಥ ಉಪಯೋಗ ಇಲ್ಲ ಅಂತಾರೆ. ಹಂಸಗಳು ವಿಹಾರ ಮಾಡ್ತಕ್ಕಂತಹ ಸರೋವರ ಅದು ಬಹಳ ಸುಂದರವಾದ ಸರೋವರ. ಸುಂದರವಾದ ಉತ್ತಮವಾದ ಸರೋವರದಲ್ಲಿ ಹಂಸಗಳು ವಿಹಾರ ಮಾಡ್ತವೆ. ಹಾಗೆ ಹಂಸ ಅಂತಂದ್ರೆ ಪರಮಹಂಸ ಸನ್ಯಾಸಿಗಳು, ಜ್ಞಾನಿಗಳು ವಿಹಾರ ಮಾಡ್ತಕ್ಕಂತಹ ಗ್ರಂಥ ಅಂತ ಆಗಬೇಕಾಗಿದ್ರೆ ಅದು ಭಗವಂತನ ಮಹಿಮೆಗಳನ್ನ ಕೊಂಡಾಡುವ ಗ್ರಂಥ ಆಗಿರ್ಬೇಕು. ಭಗವಂತನನ್ನ ಕೊಂಡಾಡದೇ ಇರತಕ್ಕಂತಹ ಗ್ರಂಥ ಅದು ಎಷ್ಟು ಸುಂದರವಾಗಿದ್ರೂ ಕೂಡ ಅದು ಹಂಸಗಳು ವಿಹಾರ ಮಾಡುವ ಸರೋವರದಂತೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ತದ್ವಚಃ ಚಿತ್ರಪದಂ. ಚಿತ್ರಪದ ಅಂದ್ರೆ ಅತ್ಯಂತ ವಿಚಿತ್ರವಾದ ಪದಗಳನ್ನ ಹಾಕಿ ಬಹಳ ಸುಂದರವಾದ ರೀತಿಯಲ್ಲಿ ಪ್ರಾಸಬದ್ಧವಾಗಿ ಗ್ರಂಥಗಳನ್ನ ರಚನೆ ಮಾಡಿದ್ರೂ ಕೂಡ ಹರೇರ್ಯಶಃ ನಗೃಣೀತ, ಭಗವಂತನ ಕೀರ್ತಿಯನ್ನ ಅದು ಹೇಳೋದಿಲ್ಲ, ಭಗವಂತನ ಮಹಿಮೆಗಳನ್ನ ಕೊಂಡಾಡೋದಿಲ್ಲ ಅಂತಾಗಿ ಬಿಟ್ರೆ ಅದು ಹಂಸಗಳು ವಿಹಾರ ಮಾಡುವ ಸರೋವರದಂತೆ ಆಗೋದಿಲ್ಲ. ಕೇವಲ ಕಾಗೆಗಳಿಗೆ ಯೋಗ್ಯವಾದ ಕೊಚ್ಚೆ ನೀರಿನ ಹಳ್ಳದಂತೆ ಆಗತ್ತೆ. ತದ್ವಾಯಸಂ ತೀರ್ಥಂ ಮುಷಂತಿ. ವಾಯಸಂ ಕಾಗೆಗಳು ಕೊಚ್ಚೆ ನೀರಿನಲ್ಲಿ ಅವು ವಿಹಾರ ಮಾಡ್ತವೆ. ಕಾಗೆಗಳೆಲ್ಲ ಕೊಚ್ಚೆ ನೀರಿನ ಹಳ್ಳ, ಆ ಹಳ್ಳ ಕೊಚ್ಚೆ ನೀರಿಂದ ಹೇಗಿದೆಯೋ ಅದರಂತೆ ಕಾಗೆಗಳಿಗೆ ಯೋಗ್ಯವಾದದ್ದಾಗತ್ತೆ ಅಷ್ಟೇ ಹೊರತು ಹಂಸಗಳು ವಿಹಾರ ಮಾಡಲಿಕ್ಕೆ ಯೋಗ್ಯವಾದ ಸರೋವರದಂತೆ ಆಗೋದಿಲ್ಲ. ಯಾಕೆ ಅಂದ್ರೆ ಪರಮ ವಿರಕ್ತರಾದ ಪರಮಹಂಸರಾದ ಸನ್ಯಾಸಿಗಳು, ಇಲ್ಲಿ ಹಂಸ ಅಂತಂದ್ರೆ ಹಂಸ ಸನ್ಯಾಸಿಗಳು, ಪರಮಹಂಸ ಸನ್ಯಾಸಿಗಳು, ಆ ಪರಮಹಂಸ ಸನ್ಯಾಸಿಗಳಿಗೆ ಯೋಗ್ಯವಾದ ಗ್ರಂಥ ಅಂದ್ರೆ ಅದು ಮೋಕ್ಷ ಶಾಸ್ತ್ರವನ್ನ ಹೇಳತಕ್ಕಂತಹ ಗ್ರಂಥ ಆಗಿರ್ಬೇಕು. ಮೋಕ್ಷವನ್ನ ವರ್ಣನೆ ಮಾಡ್ತಕ್ಕಂತಹ, ಮೋಕ್ಷಕ್ಕೆ ಉಪಯೋಗಿಯಾಗಿರ್ತಕ್ಕಂತಹ ಗ್ರಂಥ ಅಂದ್ರೆ ಅದು ಭಗವಂತನ ಮಹಿಮೆಗಳನ್ನ ಕೊಂಡಾಡುವ ಗ್ರಂಥವೇ. ಅದಲ್ಲದೆ ಇದ್ರೆ ಮೋಕ್ಷ ಶಾಸ್ತ್ರ ಅಲ್ಲ ಅಂತ ಆಗಿಬಿಟ್ರೆ ಪರಮಹಂಸ ಸನ್ಯಾಸಿಗಳು ಆ ಗ್ರಂಥವನ್ನ ಸ್ವೀಕಾರ ಮಾಡೋದಿಲ್ಲ, ಅವರಿಗೆ ಅದು ಪ್ರಿಯ ಆಗೋದಿಲ್ಲ. ಕೇವಲ ಅಜ್ಞ ಜನರಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತಕ್ಕಂತಹ ವಿದ್ಯೆ ಆಗತ್ತಷ್ಟೆ. ಅದನ್ನ ಇಲ್ಲಿ ನ ವಾಯಸಂ ತೀರ್ಥ ಮುಷಂತಿ ಅಂತ ಇದೆ. ವಾಯಸ ಅಂತ ಅನ್ನೋ ಶಬ್ದಕ್ಕೆ ಕಾಗೆ ಅಂತ ಒಂದು ಅರ್ಥ ಇದೆ. ಕಾಗೆಗಳು ವಿಹಾರ ಮಾಡುವ ಕೊಚ್ಚೆ ಕೊಳ್ಳೆ ನೀರಿನಂತೆ ಹಳ್ಳದಂತೆ ಅಂತ ಆಗತ್ತೆ ಅಂತ. ಆದರೆ ಈ ವಾಯಸಂ ತೀರ್ಥಂ ಅನ್ನೋದಕ್ಕೆ ಮಧ್ವಾಚಾರ್ಯರು ಅಪೂರ್ವವಾದ ಒಂದು ಅರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ವಾಯಸಂ ತೀರ್ಥಂ ವಯೋಮಾತ್ರಾನುಜೀವಿ ಶಾಸ್ತ್ರಂ ಅಂತ ಬರೀತಾರೆ. ಮಧ್ವಾಚಾರ್ಯರ ಈ ಒಂದು ತಾತ್ಪರ್ಯದಿಂದ ವಾಯಸಂ ತೀರ್ಥಂ ಅನ್ನೋ ಶಬ್ದಕ್ಕೆ ನಮಗೇನು ಅರ್ಥ ಬರುತ್ತೆ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಜ್ಞ ಜನರಿಗೆ ಸಹಾಯವಾಗ್ತಕ್ಕಂತಹ ವಿದ್ಯೆ ಆಗತ್ತೆ ಹೊರತು ಪರಮಹಂಸ ಸನ್ಯಾಸಿಗಳಿಗೆ ಪ್ರಿಯವಾದ ಮೋಕ್ಷ ಶಾಸ್ತ್ರ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ ಅರ್ಥ ಬರ್ತದೆ. ಭಗವಂತನ ಮಹಿಮೆಯನ್ನ ಕೊಂಡಾಡೋದಿಲ್ಲ ಅಂತ ಆಗಿಬಿಟ್ರೆ ಶಾಸ್ತ್ರ ಅದು ವಾಯಸ ತೀರ್ಥದಂತೆ ಆಗತ್ತೆ ಅಂತ. ಭಗವಂತನ ಮಹಿಮೆಯನ್ನ ಕೊಂಡಾಡುವ ಗ್ರಂಥವೇ ನಿಜವಾದ ಗ್ರಂಥ, ಅದು ಪವಿತ್ರವಾದ ಗ್ರಂಥ ಅಂತ ಎಲ್ಲ ಹಂಸರು ಕೂಡ, ಸನ್ಯಾಸಿಗಳು ಕೂಡ ಸ್ವೀಕಾರ ಮಾಡ್ತಾರೆ. ಆದರೆ ಭಗವಂತನ ಮಹಿಮೆಯನ್ನ ಕೊಂಡಾಡೋದಿಲ್ಲ ಅಂತ ಆಗಿಬಿಟ್ರೆ ಅದು ವಾಯಸ ತೀರ್ಥ ಅಂತ ಆಗತ್ತೆ ಅಂತ ಇದೆ ಇಲ್ಲಿ ಭಾಗವತ. ಇದಕ್ಕೆ ಕೆಲವರು ವ್ಯಾಖ್ಯಾನ ಮಾಡುವಾಗ ವಾಯಸ ತೀರ್ಥ ಅಂತನ್ನೋ ಶಬ್ದಕ್ಕೆ ಕಾಗೆಗಳಂಥ ಕಾಮಿ ಜನರಿಗೆ ರುಚಿಸ್ತಕ್ಕಂತಹ ಅಪವಿತ್ರ ಗ್ರಂಥ ಅಂತ ವ್ಯಾಖ್ಯಾನ ಮಾಡ್ತಾರೆ. ಕಾಗೆಗಳು ಕಾಮಿಗಳು ಅವರಿಗೆ ರುಚಿಸ್ತಕ್ಕಂತಹ ಗ್ರಂಥ ಅಂದ್ರೆ ಅದು ಅಪವಿತ್ರವಾದ ಗ್ರಂಥ. ಹಾಗೆ ಭಗವಂತನ ಮಹಿಮೆಯನ್ನ ಕೊಂಡಾಡದೇ ಇರ್ತಕ್ಕಂತಹ ಗ್ರಂಥ ಕಾಗೆಗಳಂತ ಕಾಮಿ ಜನರಿಗೆ
ರುಚಿಸ್ತಕ್ಕಂತಹ ಅಪವಿತ್ರವಾದ ಗ್ರಂಥ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದು ಅಷ್ಟು ಸರಿಯಲ್ಲ. ಯಾಕೆ ಅಂದ್ರೆ ಇಲ್ಲಿ ಬಂದಿರತಕ್ಕಂತಹ ಮಾತು ಭಾಗವತವನ್ನ ತಾವು ರಚನೆ ಮಾಡಬೇಕು, ಅದರಲ್ಲಿ ಪೂರ್ತಿ ಭಗವಂತನ ಮಹಿಮೆಯನ್ನ ಸಮಾಧಿ ಭಾಷೆಯಿಂದ ಹೇಳಬೇಕು. ಅದು ಬಿಟ್ಟು ಬೇರೆ ಗ್ರಂಥಗಳು ಅಂದ್ರೆ ಈಗ ಆಯುರ್ವೇದ ಗ್ರಂಥ ಇದೆ, ಔಷಧಿಗಳನ್ನ ವರ್ಣನೆ ಮಾಡ್ತಕ್ಕಂತಹ ಗ್ರಂಥ, ಸಂಗೀತವನ್ನ ವರ್ಣನೆ ಮಾಡ್ತಕ್ಕಂತಹ ಗ್ರಂಥಗಳಿದೆ, ಶಿಲ್ಪಕಲೆ, ವಾಸ್ತು ಮುಂತಾದ ಕಲೆಗಳನ್ನ ಹೇಳ್ತಕ್ಕಂತಹ ಗ್ರಂಥಗಳೆಲ್ಲ ಇದೆ. ಅದು ಇಲ್ಲಿ ತಗೊಳ್ಬೇಕು ನಿಜ ಹೇಳಬೇಕು ಅಂದ್ರೆ. ಆದ್ರೆ ಅದು ಕಾಗೆಗಳಂಥ ಕಾಮಿ ಜನರಿಗೆ ರುಚಿಸುವ ಅಪವಿತ್ರ ಗ್ರಂಥ ಅಂತ ಅರ್ಥ ಮಾಡಿಬಿಟ್ರೆ ತಪ್ಪಾಗ್ತದೆ. ಅಂತಹ ಪೂರ್ಣ ಅಪವಿತ್ರವಾದ ಗ್ರಂಥ ಏನಲ್ಲ ಅವೆಲ್ಲ. ಹಾಗಾಗಿ ಅವುಗಳಿಗೆ ಈ ಮಾತು ಅನ್ವಯ ಆಗೋದಿಲ್ಲ. ಇವೆಲ್ಲ ಅಂಥ ಅಪವಿತ್ರ ಗ್ರಂಥ ಏನಲ್ಲ. ಮತ್ತೆಂಥ ಗ್ರಂಥಗಳವೆಲ್ಲ? ಅವು ಐಹಿಕವಾದ ಜೀವನಕ್ಕೆ, ಸುಖಕರವಾದ ಐಹಿಕವಾದ ಜೀವನವನ್ನು ನಡೆಸಲಿಕ್ಕೆ ಸಾಧನವಾಗ್ತಕ್ಕಂಥ ಗ್ರಂಥಗಳು, ಹೊರತು ಮೋಕ್ಷಕ್ಕೆ ಯೋಗ್ಯವಾದ ಗ್ರಂಥ ಅಲ್ಲ ಅಂತ ಅರ್ಥ. ಆಯುರ್ವೇದ ಗ್ರಂಥ, ಸಂಗೀತ, ಶಿಲ್ಪಕಲಾ, ವಾಸ್ತು ಗ್ರಂಥ ಮೊದಲಾದ ಗ್ರಂಥಗಳು ಅದು ಮೋಕ್ಷವನ್ನ ತಂದು ಕೊಡ್ತಕ್ಕಂಥ ಗ್ರಂಥಗಳಲ್ಲ. ಐಹಿಕವಾದ ಸುಖ ಭೋಗ ಜೀವನ ನಡೆಸಬೇಕು, ಆರೋಗ್ಯ ಚೆನ್ನಾಗಿ ಇಟ್ಟುಕೊಂಡು ದೇಹವನ್ನ ಚೆನ್ನಾಗಿ ನಾವು ಪೋಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಆಯುರ್ವೇದ ಗ್ರಂಥ, ಮನರಂಜನೆಗೋಸ್ಕರ ಸಂಗೀತ ಗ್ರಂಥ, ಹೀಗೆ ಜೀವನ ನಡೆಸಲಿಕ್ಕೆ ಅಂದ್ರೆ ಲೌಕಿಕವಾದ ಜೀವನವನ್ನ ನಡೆಸಲಿಕ್ಕೆ ಸಾಧನವಾದ ಗ್ರಂಥಗಳು ಆ ಗ್ರಂಥಗಳು. ಅದಕ್ಕೆ ಮಾತ್ರ ಆಗತ್ತೆ ಹೊರತು ಪರಮಹಂಸ ಸನ್ಯಾಸಿಗಳು ಮೋಕ್ಷವನ್ನ ಪಡಿಲಿಕ್ಕೆ ಓದತಕ್ಕಂಥ ಗ್ರಂಥ ಆಗೋದಿಲ್ಲ ಅಂತ ಹೀಗೆ ಅರ್ಥ ಬರಬೇಕು. ಅದಕ್ಕೆ ವಾಯಸ ಗ್ರಂಥ, ವಾಯಸ ತೀರ್ಥ ಅನ್ನೋ ಶಬ್ದಕ್ಕೆ ಬೇರೆಯವರು ವ್ಯಾಖ್ಯಾನ ಮಾಡುವಂತೆ ಕಾಗೆಗಳಂತ ಕಾಮಿ ಜನರಿಗೆ ರುಚಿಸ್ತಕ್ಕಂತಹ ಅಪವಿತ್ರ ಗ್ರಂಥ ಅಂತ ಅರ್ಥ ಮಾಡಬಾರದು. ಅದಕ್ಕೆ ಮಧ್ವಾಚಾರ್ಯರು ವಾಯಸಂ ತೀರ್ಥಂ ಅನ್ನೋದಕ್ಕೆ ವಯೋಮಾತ್ರಾನುಜೀವಿ ಶಾಸ್ತ್ರಂ ಅಂತ ಅರ್ಥ ಮಾಡಿದರು. ವಯೋಮಾತ್ರಾನುಜೀವಿ ಅಂದ್ರೆ ವಯಸ್ಸಿಗೆ ಅಂದ್ರೆ ಬಹಳ ಕಾಲ ಸುಖವಾಗಿ ಬಾಳ್ಲಿಕ್ಕೆ ಅಂತ ಅರ್ಥ. ಸುಖವಾಗಿ ಬಹಳ ಕಾಲ ಬಾಳ್ಲಿಕ್ಕೆ ಸಾಧನವಾದ ಶಾಸ್ತ್ರ ಅಂತ ಆ ವಾಯಸ ಅನ್ನೋ ಶಬ್ದಕ್ಕೆ ಒಂದು ಅಪೂರ್ವವಾದ ಅರ್ಥವನ್ನ ಕೊಟ್ಟು, ಉಳಿದ ಆಯುರ್ವೇದ, ಸಂಗೀತ, ಶಿಲ್ಪಕಲಾ ಶಾಸ್ತ್ರಗಳನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡಲಿಲ್ಲ. ಬೇರೆಯವರು ನೆಗ್ಲೆಕ್ಟ್ ಮಾಡಿದಂತೆ ಅವುಗಳನ್ನ ನೆಗ್ಲೆಕ್ಟ್ ಮಾಡಲಿಲ್ಲ. ಅದು ವಯೋಮಾತ್ರಾನುಜೀವಿ ಶಾಸ್ತ್ರ ಅಂದ್ರೆ ನಮ್ಮ ವಯಸ್ಸನ್ನ, ಆಯುಷ್ಯವನ್ನ ಗಟ್ಟಿಯಾಗಿ ಇಟ್ಟುಕೊಳ್ಳಿಕ್ಕೆ, ಲೌಕಿಕವಾದ ಬಾಳ್ಲಿಕ್ಕೆ ಬೇಕಾಗುವ ಶಾಸ್ತ್ರಗಳಾಗತ್ತೆ ಅಷ್ಟೇ ಹೊರತು ನ ಯತ್ರ ಹಂಸಾಹ ನೆಪತನ್ ಮೀಮಾಂಕ್ಷಯ. ಹಂಸಾಹ ಅಂತಂದ್ರೆ ಹಂಸ ಪಕ್ಷಿಗಳು ವಿಹಾರ ಮಾಡುವ ಉತ್ತಮವಾದ ತೀರ್ಥದಂತೆ ಅಲ್ಲ ಅನ್ನೋದಕ್ಕೆ ಹಂಸ ಅಂದ್ರೆ ಪರಮಹಂಸ ಸನ್ಯಾಸಿಗಳು ಮೋಕ್ಷ ಪಡಿಲಿಕ್ಕೋಸ್ಕರ ಅಧ್ಯಯನ ಮಾಡ್ತಕ್ಕಂತಹ ಗ್ರಂಥ ಆಗೋದಿಲ್ಲ. ಹಾಗಾಗಿ ಮೋಕ್ಷ ಶಾಸ್ತ್ರ ಅಂದ್ರೆ ಅದು ಭಗವಂತನ ಮಹಿಮೆಗಳನ್ನ ವರ್ಣನೆ ಮಾಡ್ತಕ್ಕಂತಹ ಶಾಸ್ತ್ರ ಆಗಿರ್ಬೇಕು. ಅದು ಮಾತ್ರ ಮೋಕ್ಷವನ್ನು ತಂದುಕೊಡ್ತದೆ. ಅದರಲ್ಲಿ ಮಾತ್ರ ಹಂಸ ಸನ್ಯಾಸಿಗಳು, ವಿರಕ್ತ ಸನ್ಯಾಸಿಗಳು ಅಂತಹ ಗ್ರಂಥವನ್ನ ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನೀವು ಅಂತಹ ಉತ್ತಮವಾದ ವಿರಾಗಿಗಳು ಕೂಡ ಅಪೇಕ್ಷೆ ಪಡ್ತಕ್ಕಂತಹ ಮೋಕ್ಷ ಶಾಸ್ತ್ರ, ಭಗವಂತನ ಮಹಿಮೆಯನ್ನ ಕೊಂಡಾಡ್ತಕ್ಕಂತಹ ಶಾಸ್ತ್ರವನ್ನ ರಚನೆ ಮಾಡಿ ಅನ್ನೋದರಲ್ಲಿ ತಾತ್ಪರ್ಯ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಗುರುಗಳೇ. ಮುಂದೆ 11ನೇ ಶ್ಲೋಕ. ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂ ತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ನಾರದರು ತಮ್ಮ ಮಾತನ್ನ ಹಾಗೆ ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ,
ಭಗವಂತನ ಮಹಿಮೆಯನ್ನ ಹೊಗಳುವ ಗ್ರಂಥ ಅದು ನಿಜವಾದ ಗ್ರಂಥ. ಆ ಗ್ರಂಥದಲ್ಲಿ ಶಬ್ದದ ಸೌಂದರ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ. ಕೆಲವು ಗ್ರಂಥಗಳಿರ್ತದೆ, ಬಹಳ ಸುಂದರವಾದ ಶಬ್ದಗಳು, ಪ್ರಾಸಬದ್ಧವಾದ ಶಬ್ದಗಳು, ಒಳ್ಳೊಳ್ಳೆ ಕಿವಿಗೆ ಕೇಳಲಿಕ್ಕೆ ಇಂಪಾಗಿರ್ತಕ್ಕಂತಹ ಶಬ್ದಗಳಿಂದ ಕೂಡಿದ ಕಾವ್ಯಗಳನ್ನ, ಗ್ರಂಥಗಳನ್ನ ರಚನೆ ಮಾಡಿರ್ತಾರೆ. ನೋಡ್ಲಿಕ್ಕೆ ಬಹಳ ಸುಂದರವಾಗಿ, ಕೇಳಲಿಕ್ಕೆ ಬಹಳ ಆನಂದ ಅನಿಸ್ತದೆ. ಆದರೆ ಭಗವಂತನ ಮಹಿಮೆಯೇ ಇರೋದಿಲ್ಲ. ಆದರೆ ಭಗವಂತನ ಮಹಿಮೆಯನ್ನ ಕೊಂಡಾಡ್ತಕ್ಕಂತಹ ಗ್ರಂಥ ಅದು ಶಬ್ದ ಸೌಂದರ್ಯ ಇಲ್ಲದೇ ಇದ್ರೂ ಚಿಂತೆ ಇಲ್ಲ. ಸಜ್ಜನರು ಸದಾ ಕೇಳತಕ್ಕಂತಹ, ಸದಾ ಹೇಳುವ, ಹಾಡುವ ಪವಿತ್ರ ನಾಮಗಳಿಂದ ತುಂಬಿದ್ರೆ ಸಾಕು. ಆ ಭಗವಂತನ ಪವಿತ್ರ ನಾಮಗಳು ಅದು ಬಾಯಿಂದ ಉಚ್ಚಾರ ಮಾಡಿದರೆ ಸಾಕು, ಸಕಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ಹೊರತು ಅದರಲ್ಲಿ ಶಬ್ದ ಸೌಂದರ್ಯ ಬೇಕಾಗಿಲ್ಲ ಅಂತ ಇದ್ದಾರೆ. ಪ್ರತಿಶ್ಲೋಕಂ ಅಬದ್ಧವತ್ಯಪಿ. ಅಬದ್ಧವತ್ಯಪಿ ಅಂತಂದ್ರೆ ಶ್ಲೋಕಗಳಲ್ಲಿ ಅಬದ್ಧವಾದ ಶ್ಲೋಕಗಳಿದ್ರೂ ಕೂಡ ಅಂತಂದ್ರೆ ಶಬ್ದಗಳಲ್ಲಿ ವ್ಯತ್ಯಾಸ ಆಗಿದ್ರೂ ಕೂಡ, ಶಬ್ದ ಸೌಂದರ್ಯ ಇಲ್ಲದೇ ಇದ್ರೂ ಕೂಡ ಅಂತ ಅರ್ಥ. ಪರವಾಗಿಲ್ಲ. ಯಾಕೆ? ಅದು ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಇದೆ. ಯಾವ ಗ್ರಂಥ ಭಗವಂತನ ಮಹಿಮೆಗಳನ್ನ ಹೇಳುತ್ತದೋ ಅಂಥ ಉತ್ತಮವಾದ ಗ್ರಂಥದಲ್ಲಿ ಎಲ್ಲ ಜ್ಞಾನಿಗಳು ಕೂಡ ಇಷ್ಟಪಡ್ತಾರೆ ಆ ಗ್ರಂಥವನ್ನ. ಆ ಗ್ರಂಥಗಳ ಪವಿತ್ರವಾದ ನಾಮಗಳು, ಯಾಕೆಂದ್ರೆ ಒಂದೊಂದು ನಾಮಗಳು ಕೂಡ ಭಗವಂತನ ಮಹಿಮೆಯನ್ನ ಕೊಂಡಾಡ್ತಕ್ಕಂತಹ ನಾಮಗಳು. ಅಂತಹ ನಾಮಗಳು ಯಾರ ಬಾಯಲ್ಲಿ ಇರ್ತದೋ ಅವರ ಪಾಪಗಳೆಲ್ಲ ಪರಿಹಾರವಾಗ್ತದೆ. ಆ ಗ್ರಂಥದ ಒಂದೊಂದು ವಾಕ್ಯಗಳು ಕೂಡ ಯಾರ ಬಾಯಲ್ಲಿ ಇರ್ತದೋ ಅದು ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಜನತಾಘ ವಿಪ್ಲವ. ಅಘ ಅಂದ್ರೆ ಪಾಪಗಳು. ಆ ಜನರ ಎಲ್ಲ ಪಾಪಗಳನ್ನ ಪರಿಹಾರ ಮಾಡತಕ್ಕಂತಹ ಶಾಸ್ತ್ರವಾಗ್ತದೆ. ಸಜ್ಜನರು, ಸಾಧುಗಳು, ಸಾಧುಗಳು ಅಂತಂದ್ರೆ ಪರಮ ಭಾಗವತರಾಗಿರ್ತಕ್ಕಂತಹ ಶುಕಾಚಾರ್ಯರೇ ಮೊದಲಾಗಿರ್ತಕ್ಕಂಥವರು, ದೊಡ್ಡ ದೊಡ್ಡ ಜ್ಞಾನಿಗಳು ಅದನ್ನ ಕೇಳ್ತಾರೆ, ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಹಾಗೆ ಮಾಡಿ ಜನರ ಪಾಪಗಳ ಸಮೂಹವನ್ನ ನಾಶ ಮಾಡ್ತಾರೆ. ಅಂತಹ ವಾಗ್ವಿಸರ್ಗ ಅಂದ್ರೆ ವಿಶಿಷ್ಟವಾದ ರಚನೆ ಆ ಗ್ರಂಥ ಅದು ಯೋಗ್ಯವಾಗ್ತದೆ. ಅದು ನಿಜವಾಗಲೂ ಉತ್ತಮವಾದ ರಚನೆ ಅಂತ ಕರೆಸ್ಕೊಳ್ತದೆ. ಅಂಥ ಗ್ರಂಥ ಇರಬೇಕು. ಹೊರತು ಕೇವಲ ಶಬ್ದ ಸೌಂದರ್ಯ ಇದ್ದರೆ ಸಾಲದು. ಈ ಭಗವಂತನ ಮಹಿಮೆಗಳನ್ನ ಕೊಂಡಾಡ್ತಕ್ಕಂತಹ ಗ್ರಂಥದಲ್ಲಿ ಶಬ್ದ ಸೌಂದರ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ. ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ. ಅಪಶಬ್ದ ಮೊದಲಾದವುಗಳಿಂದ ಕೂಡಿದ್ರೂ ತೊಂದರೆ ಇಲ್ಲ ಅಂತಾರೆ ಅಬದ್ಧವತ್ಯಪಿ ಅಂದ್ರೆ. ಭಗವಂತನ ಮಹಿಮೆಯನ್ನ ಕೊಂಡಾಡಬೇಕು. ಅದರಿಂದ ಪಾಪಗಳು ಪರಿಹಾರವಾಗ್ತದೆ. ಶಬ್ದ ಸೌಂದರ್ಯ ಅದು ಮುಖ್ಯವಲ್ಲ. ಶಬ್ದದ ಸೌಂದರ್ಯ ಇಲ್ಲದೇ ಇದ್ರೂ ಭಗವನ್ ಮಹಿಮೆಯನ್ನ ಹೇಳ್ತಕ್ಕಂತಹ ಗ್ರಂಥ ಬೇಕು ನಮಗೆ ಅಂತ ಅರ್ಥ. ಸ ವಾಗ್ವಿಸರ್ಗ ಜನತಾಘ ವಿಪ್ಲವ. ಯಾವ ಭಗವಂತನ ಮಹಿಮೆಯನ್ನ ಕೊಂಡಾಡ್ತಕ್ಕಂತಹ ವಾಗ್ವಿಸರ್ಗ ಇದೆ ಅಂದ್ರೆ ಮಾತುಗಳ ರಚನೆ, ಅದು ಜನತಾಘ ವಿಪ್ಲವ, ಜನರ ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು. ಯಸ್ಮಿನ್ ಯಾವ ಆ ಗ್ರಂಥದಲ್ಲಿ ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ. ಶಬ್ದ ಸೌಂದರ್ಯ ಮೊದಲಾದವುಗಳಿಲ್ಲದೇ ಇದ್ರೂ ಕೂಡ ಚಿಂತೆ ಇಲ್ಲ. ನಾಮಾನಿ ಅನಂತಸ್ಯ ಯಶೋಂಕಿತಾನಿ. ಅನಂತನಾದ ಆ ಭಗವಂತನ ನಾಮಗಳು, ಅವನ ಯಶಸ್ಸನ್ನ, ಕೀರ್ತಿಯನ್ನ ಹೊಗಳತಕ್ಕಂತಹ ನಾಮಗಳು ಯಾವ ಆ ಗ್ರಂಥಗಳನ್ನ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಸಾಧವಃ ಸಜ್ಜನರಾಗಿರ್ತಕ್ಕಂತಹ ಶುಕಾಚಾರ್ಯರ ಮೊದಲಾಗಿರ್ತಕ್ಕಂತಹ ಮಹಾಮಹಾಜ್ಞಾನಿಗಳು, ಸಜ್ಜನರು ಶೃಣ್ವಂತಿ ಕೇಳುತ್ತಾರೆ, ಗಾಯಂತಿ ಹಾಡುತ್ತಾರೆ, ಗೃಣಂತಿ ಅದರ ಪ್ರವಚನ ಮೊದಲಾದವುಗಳನ್ನ ಮಾಡ್ತಾರೆ. ಅಂತಹ
ಒಂದು ಉತ್ತಮವಾದ ಗ್ರಂಥ. ಎಣಿಸ್ತಾ ಇಲ್ಲ ಆಚಾರ್ಯ. ಹೇಳ್ತೇನೆ. ಮತ್ತೇನಾದ್ರೂ ವಿಶೇಷ ಇದೆಯಾ ಅಂತ ಈ ಶ್ಲೋಕದಲ್ಲಿ ನೋಡ್ತಾ ಇದ್ದೇನೆ. ಮುಂದೆ 12ನೇ ಶ್ಲೋಕ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವದ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಹಾಗೆ ತಮ್ಮ ಮಾತನ್ನ ಮುಂದುವರಿಸ್ತಾ ನಾರದರು ಹೇಳ್ತಾ ಇದ್ದಾರೆ, ಭಗವಂತನ ಮಹಿಮೆಗಳನ್ನ ಕೊಂಡಾಡ್ತಕ್ಕಂತಹ ಗ್ರಂಥ ಆಗಿರಬೇಕು. ಅಂತಹ ಗ್ರಂಥವನ್ನು ನಾವು ಅಧ್ಯಯನ ಮಾಡುವಾಗ ನಾವು ಭಕ್ತಿಯಿಂದ ಅದನ್ನ ಅಧ್ಯಯನ ಮಾಡಬೇಕು. ನಾವು ಕರ್ಮಗಳನ್ನ ಆಚರಣೆ ಮಾಡ್ತೇವೆ. ಯಾವ ಕರ್ಮಗಳನ್ನ ಆಚರಣೆ ಮಾಡುವಾಗಲೂ ಕೂಡ ಅದು ವಿಹಿತವಾದ ಕರ್ಮ ಆಗಿರಬೇಕು. ಆ ಕರ್ಮದಿಂದ ಮತ್ತೆ ನಮಗೆ ಬಂಧನ ಆಗಿರಬಾರದು. ಕರ್ಮ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಕರ್ಮ ಆಗಿರಬೇಕು. ಜ್ಞಾನ ಅದು ಭಗವಂತನ ಭಕ್ತಿಯನ್ನ ಹುಟ್ಟಿಸಿ ನಮ್ಮ ಈ ಕರ್ಮ ಬಂಧನವನ್ನ ಬಿಡುಗಡೆ ಮಾಡುವಂತಹ ಜ್ಞಾನ, ಅಂತಹ ಜ್ಞಾನ ಆಗಿರಬೇಕು. ಅಂತಹ ಜ್ಞಾನವನ್ನ ಉಪದೇಶ ಮಾಡುವ ಗ್ರಂಥ ಆಗಿರಬೇಕು. ನಮ್ಮ ಕರ್ಮವನ್ನೆಲ್ಲ ಓಡಿಸಿ, ನಮ್ಮ ಕರ್ಮಗಳನ್ನೆಲ್ಲ ಪರಿಹಾರ ಮಾಡಿ ಉತ್ತಮವಾದ ಜ್ಞಾನ ಮತ್ತು ಭಗವಂತನಲ್ಲಿ ಭಕ್ತಿ ಅದನ್ನ ತಂದುಕೊಡ್ತಕ್ಕಂತಹ ಗ್ರಂಥ ಅದು ಉತ್ತಮವಾದ ಗ್ರಂಥ. ಒಂದು ವೇಳೆ ನಮಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತಾದರೆ ಬಂದ ಜ್ಞಾನವೂ ಕೂಡ ಅದು ಶೋಭಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಗಳಿಂದ ಜ್ಞಾನವನ್ನ ಸಂಪಾದನೆ ಮಾಡಿದರೂ ಕೂಡ ಕರ್ಮಗಳನ್ನೆಲ್ಲ ಮೋಚನ ಮಾಡಿಸ್ತಕ್ಕಂತಹ ನಿರ್ಮಲವಾದ ಶಾಸ್ತ್ರಜ್ಞಾನ, ಆ ಶಾಸ್ತ್ರಜ್ಞಾನವೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನ ತಂದುಕೊಳ್ಳಿಲ್ಲ ಅಂತಾದರೆ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತಾದರೆ ಅಂತಹ ವ್ಯಕ್ತಿಗೆ ಶಾಸ್ತ್ರಗಳಿಂದ ಜ್ಞಾನ ಬಂದರೂ ಕೂಡ ಅದು ಆ ಜ್ಞಾನ ಶೋಭಿಸೋದಿಲ್ಲ. ಜ್ಞಾನ ಇರ್ತದೆ, ಬೇಕಾದಷ್ಟು ಬುದ್ಧಿ ಇರ್ತದೆ, ಒಳ್ಳೆ ಬುದ್ಧಿವಂತರಾಗಿರ್ತಾರೆ, ಶಾಸ್ತ್ರಗಳಿಂದ ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೆ, ಎಲ್ಲಿ ಕೇಳಿದ್ರು ಹೇಳುವಂತ ಸಾಮರ್ಥ್ಯ ಇರ್ತದೆ, ಒಳ್ಳೆ ಚುರುಕು ಬುದ್ಧಿ ಇರ್ತದೆ. ಆದ್ರೆ ಏನ್ ಮಾಡೋದು, ಅದರಿಂದ ಭಕ್ತಿ ಇರೋದಿಲ್ಲ. ಆ ಜ್ಞಾನದಿಂದ ಅವರಿಗೆ ಭಕ್ತಿಯನ್ನ ತಂದುಕೊಳ್ಳೋದಿಲ್ಲ, ಅದರಿಂದ ಮೋಕ್ಷ ಸಾಧನೆ ಆಗೋದಿಲ್ಲ. ಭಕ್ತಿ ಇದ್ದಾಗ ಮಾತ್ರ ಅದು ಮೋಕ್ಷವನ್ನ ಸಾಧನೆ ಮಾಡಿಕೊಡ್ತದೆ. ಆ ಭಕ್ತಿ ಇರುವ ವ್ಯಕ್ತಿಗೆ ಮಾತ್ರ ಜ್ಞಾನ ಅಂತನ್ನೋದು ಶೋಭಿಸ್ತದೆ. ಇಲ್ಲದೆ ಇದ್ರೆ, ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಲಿಲ್ಲ ಅಂತಾದರೆ ಕರ್ಮ ಅಂತನ್ನೋದು ಅದು ರಾಗಾದಿ ದೋಷಗಳಿಗೆ ಆಸ್ಪದವನ್ನ ಉಂಟು ಮಾಡ್ತದೆ. ಕರ್ಮ ಯಾವಾಗಲೂ ಕೂಡ ಭಕ್ತಿ ಇದ್ದಾಗ ಮಾತ್ರ ಅದಕ್ಕೆ ಶೋಭೆ. ಭಕ್ತಿ ಇಲ್ಲ, ಅದು ರಾಗಾದಿ ದೋಷಗಳಿಗೆ ಕಾರಣವಾಗ್ತದೆ. ಕರ್ಮವನ್ನ ಮಾಡೋದ್ರಿಂದ ಯಾವುದಾದ್ರೂ ರಾಗ, ಅಂಥ ಫಲ ಬೇಕು, ಇಂಥ ಫಲ ಬೇಕು. ಒಂದು ವೇಳೆ ಫಲಕಾಮನೆ ಇಲ್ಲದೆ ಮಾಡಿದ್ರೂ ಕೂಡ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಯಾವ ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು ಅಂತ. ಆ ರೀತಿ ನಿಷ್ಕಾಮ ಕರ್ಮವನ್ನ ಮಾಡಿದ್ರೂ ಕೂಡ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ಕರ್ಮವನ್ನ ಮಾಡಿದ್ರೂ ಕೂಡ
ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿಲ್ಲ ಅಂತಾದರೆ ಅದು ರಾಗಾದಿ ದೋಷಗಳಿಗೆ ಆಸ್ಪದವನ್ನು ಉಂಟು ಮಾಡ್ತದೆ. ಬಹಳ ಸೂಕ್ಷ್ಮವಾದ ವಿಚಾರ ಇದು. ನಿಷ್ಕಾಮ ಕರ್ಮ ಮಾಡಿದರೆ ಸರಿ, ಮುಗಿದೋಯ್ತು ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ನಿಷ್ಕಾಮ ಕರ್ಮ ಅಂತಂದ್ರೆ ಲೌಕಿಕವಾದ ಯಾವ ಫಲದ ಅಪೇಕ್ಷೆ ಇಟ್ಟುಕೊಳ್ಳದೆ ಕರ್ಮವನ್ನ ಮಾಡೋದು. ನಿಷ್ಕಾಮ ಕರ್ಮವನ್ನ ಮಾಡಿದರೂ ಕೂಡ ಭಕ್ತಿಯಿಂದ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಿಲ್ಲ ಅಂತ ಆದರೆ ಅಂಥ ಕರ್ಮ ಅದು ರಾಗಾದಿ ದೋಷಗಳಿಗೆ ಆಸ್ಪದವಾಗ್ತದೆ, ಅದು ಶೋಭಿಸೋದಿಲ್ಲ. ಹೀಗಿರುವಾಗ ನಿಷ್ಕಾಮ ಕರ್ಮವೂ ಕೂಡ ಭಕ್ತಿ ಇಲ್ಲದೆ ಇದ್ರೆ ಶೋಭಿಸೋದಿಲ್ಲ ಅಂತಾದ ಮೇಲೆ ಇನ್ನು ಶಾಸ್ತ್ರಜ್ಞಾನ ಅದು ಶೋಭಿಸೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ ಅರ್ಥ. ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ ಅಂತ ಇದೆ. ನೈಷ್ಕರ್ಮ್ಯಂ ಅಪಿ ಅಂತಂದ್ರೆ ನಿಷ್ಕಾಮ ಕರ್ಮ ಆಗಿದ್ರೂ ಕೂಡ ಅಚ್ಯುತ ಭಾವವರ್ಜಿತಂ, ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡಿದ್ದು. ಅಚ್ಯುತ ಭಾವ ಅಂದ್ರೆ ಅಚ್ಯುತನಲ್ಲಿ ಭಕ್ತಿ ಅದು ಇಲ್ಲದೆ ಇರ್ತಕ್ಕಂಥದ್ದು. ಯಾರಲ್ಲಿ ಅಚ್ಯುತನಲ್ಲಿ ಭಕ್ತಿ ಇಲ್ಲವೋ ಅದು ನಿಷ್ಕಾಮ ಕರ್ಮವಾಗಿದ್ದರೂ ಕೂಡ ನ ಶೋಭತೆ ಜ್ಞಾನಮಲಂ ನಿರಂಜನಂ. ನ ಶೋಭತೆ, ಅದು ಶೋಭಿಸೋದಿಲ್ಲ, ಆ ಜ್ಞಾನ ಶೋಭಿಸೋದಿಲ್ಲ. ನಿರಂಜನಂ ಅಂದ್ರೆ ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂತಹ ಜ್ಞಾನವೇ ಆಗಿರ್ಬೋದು, ನಿರ್ಮಲವಾದ ಜ್ಞಾನವೇ ಅದು. ಅಮಲಂ ಅಂದ್ರೆ ನಿರ್ಮಲವಾದದ್ದು, ನಿರಂಜನಂ ಅಂದ್ರೆ ಕರ್ಮವನ್ನ ಪರಿಹಾರ ಮಾಡ್ತಕ್ಕಂತಹ ಜ್ಞಾನ. ಆದರೂ ಅಚ್ಯುತ ಭಾವವರ್ಜಿತಂ, ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇದ್ರೆ ನ ಶೋಭತೆ, ಶೋಭಿಸೋದಿಲ್ಲ. ಕುತಃ ಪುನಃ ಶಶ್ವತ ಅಭದ್ರಂ ಈಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಭಗವಂತನಲ್ಲಿ ಅರ್ಪಿತವಾದ ಕರ್ಮ ಅಲ್ಲ ಅಂತಾಗಿ ಬಿಟ್ರೆ ನಚ ಅರ್ಪಿತಂ ಕರ್ಮ, ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಾದರೆ ಅದೂ ಕೂಡ ನಮಗೆ ಫಲಕಾಮನೆ ಇಲ್ಲದೆ ಮಾಡಿದ್ರೂ ಕೂಡ ಅದು ಶೋಭಿಸೋದಿಲ್ಲ. ಅಭದ್ರಂ, ಅದು ಭದ್ರ ಆಗೋದಿಲ್ಲ, ಅದು ನಮಗೆ ರಾಗಾದಿ ದೋಷಗಳಿಗೆ ಆಸ್ಪದವನ್ನ ತಂದು ಕೊಡ್ತದೆ ಅಂತ ಅರ್ಥ. ಅದನ್ನ ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯವನ್ನ ಬರಿತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಈ ಶ್ಲೋಕವನ್ನ ಓದಿದ ತಕ್ಷಣದಲ್ಲಿ ಭಕ್ತಿ ಇಲ್ಲದ ಜ್ಞಾನ ಅದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞಾನ ಅಂತಂದ್ರೆ ಭಕ್ತಿ ಇಲ್ಲದೆ ಇರ್ತಕ್ಕಂತಹ ಜ್ಞಾನ ಅದು ವ್ಯರ್ಥ ಅಂತ ಹೇಳಿದಾಗ ನಮಗನಿಸ್ತದೆ ಜ್ಞಾನ ಅಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಅಪರೋಕ್ಷ ಜ್ಞಾನವನ್ನೇ ಇಟ್ಟುಕೊಳ್ಳೋದು. ಶಾಸ್ತ್ರದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಜ್ಞಾನದಿಂದ ಮೋಕ್ಷ, ಜ್ಞಾನ, ಭಗವಂತ ಜ್ಞಾನವನ್ನ ಕೊಡ್ತಾನೆ ಅಂತ ಎಲ್ಲಾ ಕಡೆಗೂ ಎಲ್ಲೆಲ್ಲಿ ಹೇಳ್ತಾ ಬರ್ತಾರೋ ಶಾಸ್ತ್ರದಲ್ಲಿ, ಅದು ಎಲ್ಲ ಭಾಗವತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಉಪನಿಷತ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನವೇ. ಜ್ಞಾನದಿಂದ ಮೋಕ್ಷ ಅಂತಂದ್ರೆ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ಅರ್ಥ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಜ್ಞಾನ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಹಾಗಾಗಿ ಇಲ್ಲೂ ಕೂಡ ಭಕ್ತಿ ಇಲ್ಲದೆ ಇರತಕ್ಕಂತಹ ಜ್ಞಾನ ಅದು ವ್ಯರ್ಥ ಅಂತ ಹೇಳ್ತಾ ಇದ್ದಾರಲ್ಲ ನಾರದರು. ಭಕ್ತಿ ಇಲ್ಲದೆ ಅಪರೋಕ್ಷ ಜ್ಞಾನ ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಮೋಕ್ಷ ಗ್ಯಾರಂಟಿ. ಯಾರು ಅಪರೋಕ್ಷ ಜ್ಞಾನಿಗಳೋ ಅವರಿಗೆ ಮೋಕ್ಷ ಅದು ಸಿದ್ಧ. ಅವರು ಮತ್ತೆ ಮಾಡುವ ಕರ್ಮಗಳು ಅವರಿಗೆ ಬಂಧಕ ಆಗೋದೇ ಇಲ್ಲ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಏನೇನು ಕರ್ಮಗಳನ್ನ ಮಾಡ್ತಾರೋ ಅದು ಯಾವುದು ಅವರಿಗೆ ಬಂಧನಕ್ಕೆ ಕಾರಣ ಆಗೋದಿಲ್ಲ, ಅವರಿಗೆ ಮೋಕ್ಷ ನಿಶ್ಚಿತ. ಇದು ಶಾಸ್ತ್ರಗಳ ಸಾರ. ಹೀಗಿರುವಾಗ ಇಲ್ಲಿ ಭಕ್ತಿ ಇಲ್ಲದೆ ಮಾಡುವ ಜ್ಞಾನ ಅದು ಶೋಭಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಏನರ್ಥ ಅಂತ ಇದು ಬಹಳ ಸಂಶಯಕ್ಕೆ ಎಡೆ ಮಾಡಿಕೊಡ್ತಕ್ಕಂತಹ ಒಂದು ವಾಕ್ಯ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಅರ್ಥ ಬರಿತಾರೆ. ಇಲ್ಲಿ ಜ್ಞಾನ ಅಂತಂದ್ರೆ ಅಪರೋಕ್ಷ ಜ್ಞಾನವನ್ನ ಇಟ್ಕೊಳ್ಬೇಡಿ, ಪರೋಕ್ಷ ಜ್ಞಾನ ಅಂತ ಅರ್ಥ. ಪರೋಕ್ಷ ಜ್ಞಾನಂ ನಶೋಭತೆ ಅಂತ ಅರ್ಥ ಬರೀತಾರೆ. ಅಂದ್ರೆ ಭಕ್ತಿ ಇಲ್ಲದೆ ಪರೋಕ್ಷ ಜ್ಞಾನ ಅಂತಂದ್ರೆ ಶಾಸ್ತ್ರಗಳಿಂದ ಓದಿ ಬರುವ ಜ್ಞಾನ. ಇವಾಗ ನಾವೇನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದೇವೆ, ಈ ಜ್ಞಾನ ಇದು ಪರೋಕ್ಷ ಜ್ಞಾನ. ಇದು ಭಕ್ತಿ ಇಲ್ಲದೆ ಇರೋರಿಗೂ ಬರಬಹುದು. ಭಕ್ತಿ ಇಲ್ಲದೆ ಇರ್ತಕ್ಕಂಥವರು ಕೂಡ ಪರೀಕ್ಷೆಗೋಸ್ಕರ
ಮತ್ತೊಬ್ಬರ ಗ್ರಂಥದಲ್ಲಿ ಏನಿದೆ ನೋಡೋಣ, ಮತ್ತೊಬ್ಬರ ಮತದಲ್ಲಿ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಪರೀಕ್ಷೆ ಮಾಡಲಿಕ್ಕೆ, ಅಥವಾ ತಮ್ಮ ಒಂದು ಅಹಂಕಾರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಓದತಕ್ಕಂಥದ್ದಿದೆ. ಆ ರೀತಿ ಓದಿದವರಿಗೂ ಕೂಡ ಈ ಶಾಸ್ತ್ರಗಳಿಂದ ಜ್ಞಾನ ಬರ್ತದೆ. ಎಲ್ಲಾ ಮತದಲ್ಲಿ ಏನೇನು ಹೇಳಿದ್ದಾರೆ, ಅದ್ವೈತ ಮತದಲ್ಲಿ ಏನ್ ಹೇಳ್ತಾರೆ, ವಿಶಿಷ್ಟ ಅದ್ವೈತ ಮತದಲ್ಲಿ ಏನ್ ಹೇಳ್ತಾರೆ, ಭಾಸ್ಕರ್ ಏನ್ ಹೇಳ್ತಾರೆ, ವ್ಯಾಕರಣ ಗ್ರಂಥ ಏನ್ ಹೇಳ್ತದೆ, ನ್ಯಾಯ ಶಾಸ್ತ್ರ ಏನ್ ಹೇಳ್ತದೆ, ಎಲ್ಲವನ್ನೂ ಅಧ್ಯಯನ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಚುರುಕು ಬುದ್ಧಿ ಉಳ್ಳವರು ಎಲ್ಲಾ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಆದ್ರೆ ಯಾವುದರ ಮೇಲೂ ಕೂಡ ಅವರಿಗೆ ಭಕ್ತಿ ಇರೋದಿಲ್ಲ, ಯಾವುದನ್ನು ಒಪ್ಪೋದಿಲ್ಲ. ಮಹಾ ನಾಸ್ತಿಕನಾಗಿರ್ತಕ್ಕಂಥವನು ಕೂಡ ಚುರುಕು ಬುದ್ಧಿ ಉಳ್ಳವನು ಎಲ್ಲವನ್ನೂ ಅಧ್ಯಯನ ಮಾಡಬಹುದು, ಅವನಿಗೂ ಜ್ಞಾನ ಬರ್ತದೆ, ಶಾಸ್ತ್ರಗಳಿಂದ ಜ್ಞಾನ. ಇದೆಲ್ಲ ಪರೋಕ್ಷ ಜ್ಞಾನ. ಇಂತಹ ಪರೋಕ್ಷ ಜ್ಞಾನ ಇದ್ದರೂ ಕೂಡ ಭಗವಂತನಲ್ಲಿ ಭಕ್ತಿ ಇರೋದಿಲ್ಲ. ಅಂಥವರನ್ನ ಹೇಳ್ತಾ ಇರೋದು. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಶಾಸ್ತ್ರಗಳಿಂದ ನೀವು ಪರೋಕ್ಷವಾದ ಜ್ಞಾನವನ್ನ ಸಂಪಾದನೆ ಮಾಡಿದರೂ ಕೂಡ ಅದು ಶೋಭಿಸೋದಿಲ್ಲ ಅಂತ ಆಚಾರ್ಯರು ಹೇಳ್ತಾ ಇರೋದು. ಹಾಗಾಗಿ ಪರೋಕ್ಷ ಜ್ಞಾನ ಬಂದವರಿಗೆ ಭಕ್ತಿ ಬರಬೇಕು ಅಂತೇನಿಲ್ಲ. ಆದರೆ ಅಪರೋಕ್ಷ ಜ್ಞಾನ ಅದು ಭಕ್ತಿ ಇದ್ದವರಿಗೆ ಮಾತ್ರ ಬರ್ತದೆ. ಶ್ರವಣ ಮನನ ನಿಧಿಧ್ಯಾಸನ ಮೊದಲಾದವುಗಳನ್ನು ಮಾಡಿದವರಿಗೆ ಮಾತ್ರ ಅದು ಅಪರೋಕ್ಷ ಜ್ಞಾನ ಸಿಗೋದು. ಅಪರೋಕ್ಷ ಜ್ಞಾನಂ ನ ಭಕ್ತಿಯ ವಿನ ಉತ್ಪದ್ಯತೆ ಅಂತ ಮಧ್ವಾಚಾರ್ಯ ಸ್ಪಷ್ಟವಾಗಿ ಬರಿತಾ ಇದ್ದಾರೆ. ಅಪರೋಕ್ಷ ಜ್ಞಾನ ಭಕ್ತಿ ಇಲ್ಲದವರಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಭಕ್ತಿ ಇದೆಯೋ ಅವರಿಗೆ ಮಾತ್ರ ಅಪರೋಕ್ಷ ಜ್ಞಾನ ಬರೋದು. ಹಾಗಾಗಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಯಾರಿಗೂ ಕೂಡ ಮೋಕ್ಷ ಇಲ್ಲ ಅಂತ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಭಕ್ತಿ ಇರೋರಿಗೇನೆ ಬರೋದು. ಅಪರೋಕ್ಷ ಜ್ಞಾನವನ್ನ ಭಗವಂತ ಭಕ್ತಿ ಇಲ್ಲದೆ ಇರೋರಿಗೆ ಕೊಡೋದೇ ಇಲ್ಲ. ಆದ್ರಿಂದ ಇಲ್ಲಿ ಹೇಳ್ತಕ್ಕಂತಹ ಜ್ಞಾನ ವ್ಯರ್ಥ ಅಂತ ಹೇಳ್ತಾ ಇರೋದು ಅದು ಪರೋಕ್ಷ ಜ್ಞಾನ. ಶಾಸ್ತ್ರವನ್ನ ಓದಿ ಬಂದಿರತಕ್ಕಂತಹ ಪರೋಕ್ಷ ಜ್ಞಾನ ಏನಿದೆ, ಈ ಪರೋಕ್ಷ ಜ್ಞಾನ ಅದು ಭಕ್ತಿ ಇಲ್ಲದೆ ಇದ್ರೆ ಕೇವಲ ಬುದ್ಧಿ ಬಲದಿಂದ ಶಾಸ್ತ್ರವನ್ನ ಓದಿ ಪಡೆದ ಜ್ಞಾನ ಅದು ವ್ಯರ್ಥವಾಗ್ತದೆ, ಅದು ಉಪಯೋಗ ಇಲ್ಲ. ಆದ್ರಿಂದ ಇಲ್ಲಿ ಜ್ಞಾನ ಅಂದ್ರೆ ಎಲ್ಲ ಕಡೆಯಲ್ಲಿ ಇಟ್ಟುಕೊಂಡಂತೆ ಅಪರೋಕ್ಷ ಜ್ಞಾನವನ್ನ ಇಟ್ಟುಕೊಳ್ಳಬಾರದು, ಪರೋಕ್ಷ ಜ್ಞಾನವನ್ನ ಇಟ್ಟುಕೊಳ್ಬೇಕು ಅಂತ ಹೇಳಿ ಇದಕ್ಕೆ ಪ್ರಮಾಣವನ್ನು ಕೂಡ ಆಚಾರ್ಯರು ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನ ಇಲ್ಲದೆ ಭಕ್ತಿ ಬರೋದೇ ಇಲ್ಲ ಅಂದಾಗ ಮಾತ್ರ ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಬಿಟ್ಟು ಪರೋಕ್ಷ ಜ್ಞಾನವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಅಪರೋಕ್ಷ ಜ್ಞಾನ ಇಲ್ಲದೆ ಇದ್ದವರಿಗೆ, ಭಕ್ತಿ ಇಲ್ಲದೆ ಇದ್ದವರಿಗೆ ಅಪರೋಕ್ಷ ಜ್ಞಾನ ಬರೋದಿಲ್ಲ ಅಂತ ಅನ್ನಲಿಕ್ಕೆ ವೇದಗಳಲ್ಲಿ ಪುರಾಣಗಳಲ್ಲಿ ಬೇಕಾದಷ್ಟು ವಾಕ್ಯಗಳಿದೆ. ಅದರಲ್ಲಿ 2-3 ವಾಕ್ಯಗಳನ್ನ ಮಧ್ವಾಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಅಂತ ಒಂದು ಪುರಾಣದ ವಾಕ್ಯ. ಯಾರಲ್ಲಿ ಭಕ್ತಿ ದೇವರಲ್ಲಿ ಮತ್ತು ಗುರುಗಳಲ್ಲಿ ಭಕ್ತಿ ಇದೆಯೋ ಅವರಿಗೆ ಮಾತ್ರ ಭಗವಂತ ಒಲಿತಾನೆ, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಕ್ಕಂತಹ ವಾಕ್ಯ. ಯಮೇ ವೈಷವೃಣತೆ ತೇನ ಲಭ್ಯ ಅಂತ ಮತ್ತೊಂದು ವೇದವಾಕ್ಯ. ಅದರಲ್ಲಿ ಯಾರು ಭಕ್ತಿಯಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾರೋ ಅಂಥವರಿಗೆ ಭಗವಂತ ತಾನಾಗಿಯೇ ಬಂದು ಒಲಿತಾನೆ. ಯಾರಿಗೆ ಭಗವಂತ ಅನುಗ್ರಹ ಮಾಡ್ತಾನೋ ಅವರಿಗೆ ಮಾತ್ರ ಮೋಕ್ಷ ಅಂತ ಹೇಳ್ತಕ್ಕಂತಹ ವಾಕ್ಯ. ಯದ್ವಾಸುದೇವ ಅಶರಣಾಹ ವಿದುರಂಜಸೈವ ಅಂತ ಒಂದು ವಾಕ್ಯ. ಹೀಗೆ 2-3 ವಾಕ್ಯಗಳನ್ನ ಉದಾಹರಣೆ ಮಾಡಿ ಭಕ್ತಿ ಇದ್ದವರಿಗೆ ಮಾತ್ರ ಅಪರೋಕ್ಷ ಜ್ಞಾನ ಬರ್ತದೆ ಅನ್ನೋದನ್ನ ಸಮರ್ಥನೆ ಮಾಡಿ, ಹಾಗಾದ್ರೆ ಜ್ಞಾನ ಪಡೆದುಕೊಂಡರೂ ಕೂಡ ಭಕ್ತಿ ಇಲ್ಲ ಅಂತಾದ್ರೆ ಶೋಭಿಸೋದಿಲ್ಲ ಅನ್ನೋ ಕಡೆಯಲ್ಲಿ ಜ್ಞಾನ ಅನ್ನೋ ಪದಕ್ಕೆ ಪರೋಕ್ಷ ಜ್ಞಾನ, ಶಾಸ್ತ್ರಗಳಿಂದ ಓದಿ ಬಂದ ಜ್ಞಾನ, ಆ ಜ್ಞಾನ ಭಕ್ತಿ ಇದ್ದಾಗ ಮಾತ್ರ ಶೋಭಿಸ್ತದೆ. ಭಕ್ತಿ ಇಲ್ಲ ಅಂತಾದ್ರೆ ಆ ಜ್ಞಾನ ಶೋಭಿಸೋದಿಲ್ಲ. ಹಾಗಾಗಿ ಏನ್ ಮಾಡಬೇಕು ಅಂದ್ರೆ ಕೊನೆಗೆ ನಾವು ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಿಂದ ಭಕ್ತಿ ಸಂಪಾದನೆ ಮಾಡಬೇಕು, ಭಗವಂತನಲ್ಲಿ ಭಕ್ತಿ ಬರಬೇಕು. ಆವಾಗ ಮಾತ್ರ ಅದು ಮೋಕ್ಷ ಶಾಸ್ತ್ರ ಅಂತ ಕರೆಸ್ಕೊಳ್ತದೆ. ಅಂತಹ ಶಾಸ್ತ್ರವೇ ನಮಗೆ ಜ್ಞಾನಿಗಳು ಸ್ವೀಕಾರ ಮಾಡ್ತಕ್ಕಂತಹ ಗ್ರಂಥ ಅಂತ ಕರೆಸ್ಕೊಳ್ತದೆ. ಅಂತಹ ಉತ್ತಮವಾದ
ಭಾಗವತ ಎಂಬ ಗ್ರಂಥವನ್ನು ತಾವು ರಚನೆ ಮಾಡಿ ಅನ್ನೋದು ಒಟ್ಟು ತಾತ್ಪರ್ಯ. ಏನಾದರೂ ಇದರಲ್ಲಿ ಸಂಶಯ ಇದ್ರೆ ಕೇಳಬಹುದು. ಎಲ್ಲರಿಗೂ ಅರ್ಥ ಆಯ್ತಾ ನೋಡಿ? ಆಚಾರ್ಯ, ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರಾದಿಗಳಿಂದ ಅರ್ಥ ಮಾಡ್ಕೊಂಡಿದ್ದು ತಿಳ್ಕೊಂಡಿದ್ದ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಅಂತಾರ? ಹೌದು. ಈಗ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ನಮಗೊಂದೇನು ಜ್ಞಾನ ಬರ್ತದಲ್ಲ, ಅದು ಪರೋಕ್ಷ ಜ್ಞಾನ. ಎದುರಿಗೆ ಕಾಣತಕ್ಕಂಥ ಪದಾರ್ಥ ನಮಗೆ ಗೋಚರವಾದರೆ ಪರೋಕ್ಷ ಜ್ಞಾನ. ಅದು ಬೇರೆ. ಈ ಹೇಳೋದು ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಬರುವ ಜ್ಞಾನ, ಆ ವಿಭಾಗನ ಹೇಳ್ತಾ ಇದ್ದೇವೆ. ಎದುರಿಗೆ ಕಣ್ಣಿಂದ ನೋಡಿ ತಿಳ್ಕೊಳ್ಳುವ ಪ್ರತ್ಯಕ್ಷದಿಂದ ನೋಡುವುದನ್ನ ಅಪರೋಕ್ಷ ಅಂತ ಕರೀತಾರೆ. ಕೇಳಿ ಶಬ್ದಗಳಿಂದ ಕೇಳಿ ತಿಳ್ಕೊಳ್ತಕ್ಕಂಥದ್ದನ್ನ ಪರೋಕ್ಷ ಅಂತ ಕರೀತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ನಮಸ್ಕಾರ.